ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಟೈಮ್ ಬಂತು ಸ್ನೇಹಿತರೆ, 12 ಆಗ್ತಾ ಇದೆ. ನಾನಿಲ್ಲಿ ರೂಮಲ್ಲಿ ಕೂತ್ಕೊಂಡಿದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು. ಯಾಕೆ ಅಂದರೆ ಅಲ್ಲಿ ಅತ್ತೆ ಮಲ್ಕೊಂಡಿದ್ದಾರೆ, ಇವಾಗ ಜಸ್ಟ್ ಅವರು ಮಲಗಿದ್ದಾರೆ. ಬೆಳಿಗ್ಗೆಯಿಂದ ಕೂತ್ಕೊಂಡಿದ್ರು, ತಿಂಡಿ ಆಯಿತು. ಇವತ್ತು ತಿಂಡಿ ಅವರೇ ಮಾಡಿದ್ದು. ಹಾಗೆ ನೋಡಿದ್ರೆ ನನಗೆ ನೆನೆ ರಾತ್ರಿ ಮಿಡ್ ನೈಟಿಂದ ಬೆಳಗಿನ ಜಾವ 6 ಗಂಟೆ ತನಕನೂ ನಿದ್ದೆ ಇರಲಿಲ್ಲ. ಆಮೇಲೆ ರಾಜೇಶ್ ಹೇಳಿ ಮಾಡಿದ್ದು, ಯಾಕೋ ಆಗ್ತಾಯಿಲ್ಲ ರೀ, ಇನ್ನು 6:30ಗೆ ಹೇಳ್ಬೇಕು. ಅದಕ್ಕೆ ಇಲ್ಲ ನೀನು ಮಲ್ಕೋ, ನಾನು ನೋಡ್ಕೊಳ್ತೀನಿ ಅಂದರು. ಸೊ ಅತ್ತೆ ಮತ್ತು ರಾಜೇಶ್ ಇಬ್ಬರು ಸೇರಿ ಇವತ್ತು ಸಾನುಗೆ ರೆಡಿ ಮಾಡಿ ಕಳಿಸಿರೋದು. ಫಸ್ಟ್ ಟೈಮ್ ಅನಿಸುತ್ತೆ ನಾನು ಸಾನು ಸ್ಕೂಲ್ ಶುರು ಆದಾಗಲಿಂದ ಬೆಳಿಗ್ಗೆ ಹೇಳ್ದೆ ರಾಜೇಶ್ ರೆಡಿ ಮಾಡಿ ಕಳಿಸಿರೋದು. ತುಂಬಾ ಸಖತ್ತು ಎಲ್ಲ ಮಿಕ್ಸಪ್ ಆಗೋಯ್ತು. ತಲೆನೋವು ಶುರು ಆಯಿತು, ಕಾಲುಗಳ ನೋವು, ಹೊಟ್ಟೆ ನೋವು, ಬೆನ್ನು ನೋವು. ಇದೇ ಥರ ಆದರೆ ನನಗೆ ಹೋಲ್ ಡೇ ನಾನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲೇಬೇಕು ನಾನು ಅಂದ್ಬಿಟ್ಟು ಮಲಗಿ ಲೇಟಾಗಿದ್ದೆ. ಈಗ ತಿಂಡಿ ಮುಗಿಸಿ ಸ್ನಾನ ಮುಗಿಸಿ ಕೆಲಸ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಅಡುಗೆಗೆ ಇನ್ನೂ ಟೈಮ್ ಇದೆ, ನೋಡ್ಬೋದು. ಅತ್ತೆ ಮಲಗಿದಾರಲ್ಲ, ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಅತ್ತೆ ಜೊತೆ ಹೇಗಿರುತ್ತೆ ರುಟೀನ್ ಅಂತ ನಾನು ದಿನ ಅಂದ್ಕೊಳ್ತೀನಿ ರೆಕಾರ್ಡ್ ಮಾಡೋಣ ಅಂತ ಹೇಳಿಬಿಟ್ಟು, ಆದರೆ ಆಗ್ತಾನೇ ಇರಲಿಲ್ಲ. ಸಮ್ವಾಟ್ ಕ್ಲ್ಯಾಶ್ ಆಗ್ತಾಯಿತ್ತು. ನನ್ನ ಕೆಲಸ, ಅವ್ರ ರುಟೀನು, ಸಾನೋದು ಎಲ್ಲನೂ ಮಿಕ್ಸಪ್ ಆಗಿಬಿಡ್ತಾಯಿತ್ತು. ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನೋಡಿ, ಇವತ್ತು ನಾನು ಲೇಟಾಗಿ ಎದ್ದಿದ್ದೀನಿ. ಬೆಳಿಗ್ಗೆನೇ ಎದ್ದು ನಾನು ಹೇಗಿರುತ್ತೆ ನನ್ನ ಹೋಲ್ ಡೇ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಅತ್ತೆ ಇದ್ದಾಗ. ಅತ್ತೆ ಜೊತೆ ನನ್ನ ರುಟೀನು ಬೆಳಿಗ್ಗೆದು ಮಿಸ್ ಆಗಿದೆ. ನೋಡೋಣ ಮಧ್ಯಾಹ್ನದ್ದು ರಾತ್ರಿದು ಆಗುತ್ತಾ, ಟ್ರೈ ಮಾಡ್ತೀನಿ. ಅತ್ತೆ ಮಲಗಿದ್ದಾರೆ. ನಾನೀಗ ಅಡುಗೆ ಮಾಡೋಣ ಅಂತ ಎದ್ದು ಬಂದೆ. ಚೆನ್ನಾಗಿ ನಿದ್ದೆ ಮಾಡ್ತಾಯಿರ್ತಾರೆ, ಡೀಪ್ ಸ್ಲೀಪಲ್ಲಿರ್ತಾರೆ. ಬಟ್ ಕೇಳಿದಾಗ ಮಾತ್ರ ಅಮ್ಮ ನಿದ್ದೆ ಬಂದಿತ್ತಾ ಅಂದರೆ ಹ್ಞೂ ಸ್ವಲ್ಪ ಬಂದಿತ್ತು, ಎಚ್ಚರನೇ ಇದ್ದೆ ಅಂತ ಹೇಳ್ಬಿಡ್ತಾರೆ ಯಾವಾಗ್ಲೂ. ಅದಕ್ಕೆ ಇವತ್ತು ರೆಕಾರ್ಡ್ ಮಾಡಿ ಅವ್ರಿಗೆ ತೋರಿಸ್ತೀನಿ ಇದನ್ನು. ನೋಡಿ ಅಮ್ಮ, ನೀವು ಎಷ್ಟು ಡೀಪ್ ಸ್ಲೀಪಲ್ಲಿದ್ರಿ ಅಂತ. ಎದ್ರು ಅತ್ತೆ. ಆ್ಯಕ್ಚುಲಿ ಕಾಲ್ ಬಂತು ಅಂತ ಎದ್ರು. ಇಲ್ಲ ಅಂದಿದ್ರೆ ಮತ್ತಷ್ಟು ನಿದ್ದೆ ಮಾಡಿರ್ತಾಯಿದ್ರು. ರಾತ್ರಿ ಹೊತ್ತವ್ರಿಗೆ ನಿದ್ದೆ ಪ್ರಾಪರಾಗಿ ಆಗೋದಿಲ್ವಂತೆ. ಅದಕ್ಕೆ ಡೇ ಟೈಮಲ್ಲಿ ಯಾವಾಗಾಗುತ್ತೋ ಆವಾಗ ನಿದ್ದೆ ಬಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಇಲ್ಲ ಅಂದರೆ ಎಚ್ಚರ ಇರ್ತಾರೆ. ಅಮ್ಮ ನಿದ್ದೆ ಬಂತಾ? ನಿದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೆ. ಜಮ ಇದ್ದಾಳಲ್ಲ, ಫೋನ್ ಮಾಡಿಬಿಟ್ಲಲ್ಲ. ನಾನು ಇವತ್ತು ನೀವು ನಿದ್ದೆ ಬಂದಿಲ್ಲ ಅಂತ ಹೇಳ್ತೀರಾ ಅಂದ್ಕೊಂಡೆ. ಇವತ್ತು ನಿದ್ದೆ ಬಂದಿದೆ ಅಂತ ಹೇಳಿದ್ರಿ. ನೀವು ಯಾವಾಗಲೂ ಹಂಗೆ ತಾನೇ? ಎಲ್ಲೇ ಎಚ್ಚರನೇ ಇದ್ದೆ ನಾನು. ಇಲ್ಲ, ಇವಾಗ ಸ್ವಲ್ಪ ನಿದ್ರೆ ಬಂತು. ಗೊರಕೆ ಸಿಡಿತು ಶಬ್ದ ಬಂತು. ಏನಾದರೂ ರಿಪೇರಿಗೆ ಬಂದಿದ್ದಾರೆ ಏನೋ ಅಂದ್ಕೊಂಡು ನೋಡಿದೆ. ಜಾಸ್ತಿ ಸುಸ್ತಾಗಿರುತ್ತಲ್ಲ. ಮಧ್ಯಾಹ್ನಕ್ಕೆ ಮುದ್ದೆ ಮಾಡಲಾ? ನೀವು ಚಪಾತಿ ಬೇಕಿದ್ರೆ ಎಷ್ಟು 2 ಗಂಟೆಗೆ ಊಟ ಮಾಡ್ತೀರಾ ಅಲ್ವಾ? 5 ಗಂಟೆಗೆ ತಿನ್ನಿ 2 ಚಪಾತಿ. ಅದಾದಮೇಲೆ ರಾತ್ರಿ 8:30ಗೆ ಊಟ ಮಾಡಿ. ನಿಮಗೆ ಆವಾಗ ಹೊಟ್ಟೆ ಹಸಿಯಲ್ಲ. ನೀವು 2:30ಗೆ ಊಟ ಮಾಡಿಬಿಟ್ಟು 8:30ಗೆ ಊಟ ಮಾಡಿದ್ರೆ ರಾತ್ರಿ ಎಷ್ಟು ಗ್ಯಾಪ್ ಇರುತ್ತೆ? ನಾನು ಮಾಡಿ ಚೆನ್ನಾಗಿರ್ಲಿಲ್ಲ. ಇಲ್ಲ, ಚೆನ್ನಾಗಿರುತ್ತೆ, ಸುಮ್ಮನೆ ಕೈ ಸ್ವಲ್ಪ ಇದಾಗಲಿ ಅಂತ. ಶುಗರ್ ಇರೋರು ಮಧ್ಯಾಹ್ನದ್ದು ಅಥವಾ 1 ಟೈಮ್ ಆದರೂ ತಿನ್ನಲೇಬೇಕು. 1 ಟೈಮ್ ಮುದ್ದೆ, 1 ಟೈಮ್ ಚಪಾತಿ. ಹುರುಳಿಕಾಳು ಬೇಯಿಸ್ತಾ ಇದ್ದಾಳಂತೆ ವಿಜಯಮ್ಮ ಇವಾಗ. ಊಟ ತಗೊಂಡು ಹೋಗಿಲ್ಲ. ಇವಾಗ ಹುರುಳಿಕಾಳು ಬೇಯಿಸಿರೋ ನೀರು ತೆಗೆದ್ಬಿಟ್ಟು ಅದಕ್ಕೆ ಕಡಂತರ ಮಾಡಿಬಿಟ್ಟು ಮುದ್ದೆ ಮಾಡಿಕೊಟ್ಟಿದ್ದೀನ. ಈಗಿನ ಕಾಲದ ಹುಡುಗಿ ತುಂಬ ಸೂಕ್ಷ್ಮ. ಏನು ಮಾಡ್ತೀರಾ? ಇದನ್ನೆಲ್ಲ ನಾನು ಹೇಳ್ಬೇಕಾ? ಈ ಡೈಲಾಗ್ ಬಂದಿದ್ದು ಯಾಕೆ ಅಂದರೆ ನಾನು ಬೆಳಗ್ಗೆ ಲೇಟಾಗಿ ಎದ್ದಿದ್ದಕ್ಕೆ ಹೊಟ್ಟೆ ನೋವು ಅಂತ. ಮತ್ತೆ ಸೂಕ್ಷ್ಮ ನಾನು ಹೇಳೋದು ಸೂಕ್ಷ್ಮ. ಇವಾಗಿನೇನು ಈಗಿನ ಕಾಲದ ಹುಡುಗಿರು ಸೂಕ್ಷ್ಮನೇ. ಪಾರ್ಸಲ್ ತಂದ್ಕೊಂಡು ಇವಾಗ ಯಾಕೆ ಅವರೆಲ್ಲ ಕಲ್ತಿದ್ರೆ ಆಗ್ತಾ ಇರಲಿಲ್ವಾ? ಕಲ್ತಿದ್ರೆ ಅಂದರೆ ಅವ್ರು ಕೆಲಸ ಮಾಡ್ತಾರಲ್ಲ, ಟೈಮ್ ಇಲ್ಲ. ಎಲ್ಲ ಚೂರು ಇಟ್ಕೊಂಡು ಗಂಜಿ ಪಿನಾರೆ ತಿಂಗೆ ಸುಟ್ಟಿದೆ. ಈಗ ಸಾನು ಇರಬೇಕಿತ್ತು.
ನನಗೆ ಗಂಜಿ ತಣ್ಣಗಾಗ್ಬಿಡುತ್ತಮ್ಮ ತುಂಬಾ. ಇದು ನಮ್ಮ ಅತ್ತೆ ಮಾಡೋ ಸ್ಟೈಲಿಂದು ರಾಗಿ ಹಿಟ್ಟು. ಅವತ್ತು ನಮ್ಮಮ್ಮ ಮಾಡಿದ್ದು ನೋಡಿದ್ರಿ. ನಮ್ಮಮ್ಮ ಈ ಥರ ಸ್ವಲ್ಪ ಮಾಡೋದೇ ಇಲ್ಲ. ಸ್ವಲ್ಪ ಮಾಡಿದ್ರೂ ಕೆಳಗಡೆ ಕುತ್ಕೊಂಡವರು ಏನಂತ ಕೋಲಲ್ಲಿ ಮಾಡ್ತಾರಲ್ಲ ಆ ಥರ ಮಾಡಲೇಬೇಕು. ಇವಾಗ ಇದು ಏನಾಗುತ್ತೆ ನೋಡಿ, ಒಳ್ಳೆ ಇದು ಚೆನ್ನಾಗಿರುತ್ತೆ. ನಾನು ಹಿಂಗೆ ತಾನೇ ಮಾಡೋದು. ಅಮ್ಮ ನೀವೆಲ್ಲ ಬಿಡು ನಿಂತ್ಕೊಂಡೇ ಮಾಡಿಬಿಡ್ತೀರಾ, ಈಸಿ ಕೆಲಸ ನೋಡ್ಬಿಡ್ತೀರಾ ಅಂತಾರೆ. ನಾನು ಇಷ್ಟೊಂದು ತೆಳ್ಳ ಮಾಡೋದಿಲ್ಲ. ತೆಳ್ಳ ಇರಬೇಕು ನಿಮ್ಮ ಅವ್ರಿಗೆ, ಇನ್ನೂ ತೆಳ್ಳ ಇರಬೇಕು. ನಾನು ಗಟ್ಟಿ ಮಾಡ್ತೀನಿ. ಮುಕ್ಕಾಲು 3 ಗಂಟೆ ಏನೋ ಆಗ್ತಿದೆ. ಇವಾಗ ನಾನು ಊಟ ಮಾಡ್ತಿದ್ದೀನಿ. ಮುದ್ದೆ ಸ್ವಲ್ಪ ಮಿಕ್ಕಿತ್ತು. ಅತ್ತೆ ಮಾಡಿಕೊಟ್ಟಿರೋ ಮುದ್ದೆ ಸಾಫ್ಟಾಗಿದೆ. ನಾನು ಗಟ್ಟಿ ಮಾಡ್ತೀನಿ. ಇಷ್ಟು ಮಿಕ್ಕಿದೆ. ನಾನು ಮುಕ್ಕಾಲು ಗ್ಲಾಸ್ ಹಾಕ್ಬಿಟ್ಟು ಇಷ್ಟು ಮಾಡ್ತೀನಿ. ನೀವು 1 ಗ್ಲಾಸ್ ಹಾಕ್ಬಿಟ್ಟು ಇಷ್ಟು ಮಾಡಿದ್ದೀರ. ಅಂದರೆ ಅಷ್ಟೊಂದು ಸಾಫ್ಟಾಗಿದೆ. ಚೆನ್ನಾಗಿದೆ. ನಾನು ಗಟ್ಟಿ ಯಾಕೆ ಮಾಡಲ್ಲ ಅಂದರೆ ಮುದ್ದೆ ಮಾಡೋಕ್ಕಾಗೋದಿಲ್ಲ, ಅಂಟ್ಕೊಳ್ಳುತ್ತೆ ಅಂತ. ಹಬ್ಬದೇನಮ್ಮ ಪ್ರೋಗ್ರಾಮು? ಅಯ್ಯೋ ನಾನೇ ಪೇಷೆಂಟು. ಏನು ಪ್ರೋಗ್ರಾಮು? ಏನು ಪಟಾಕಿ ಹೊಡೆಯಲ್ವಾ? ಪಟಾಕಿ ಹೊಡಿದೆ, ಹುಡುಗರು ಬಿಡ್ತಾರ ಪಟಾಕಿ ಹೊಡಿದೆ. ಮತ್ತೆ ಈ ಸರಿ ಇಲ್ಲೇ ಮಾಡಿ ಅಂತವ್ರು ಸಾನು ಇರೋದಿದ್ದೀರಪ್ಪ. ನನಗೆ 2 ದಿನ ಎಕ್ಸ್ಟೆಂಡ್ ಆಗಿಬಿಟ್ರೆ ಇದ್ಬಿಡ್ಬೋದು. ನಾವು ರೋಷನ್ಗೆ ಸಾನು ಸ್ಕೂಲಿಂದ ಬಂದು ಊಟ ಮಾಡ್ತಾ ಇದ್ದಾಳೆ. ಅತ್ತೆ ಇನ್ನು ಊಟ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರು, ವಾಕ್ ಮಾಡಿದ್ರು, ಮಲ್ಕೊಂಡಿದ್ದಾರೆ. ಅವ್ರಿಗೆ 5 ಗಂಟೆಗೆ ಒಂದು ಸಾರಿ ಲೈಟಾಗಿ ಏನಾದರೂ ತಿನ್ನಿ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಅತ್ತೆಗೆ ಶುಗರ್ ಕಂಟ್ರೋಲ್ಗೆ ಬರಲಿ ಅಂತ ಹೇಳಿಬಿಟ್ಟು, ಆ್ಯಂಡ್ ಜೀರ್ಣನೂ ಆಗೋದಿಲ್ಲ, ಗ್ಯಾಸ್ ಆಗುತ್ತೆ, ಆ ಥರ ಎಲ್ಲ ತೊಂದರೆಗಳಿರುತ್ತಲ್ವ. ಅದಕ್ಕೆ ಹೊಟ್ಟೆ ತುಂಬ ಒಟ್ಟಿಗೆ ತಿನ್ನಬೇಡಿ, 3 ಮೀಲ್ಸನ್ನು 4 ಅಥವಾ 5 ಮೀಲ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ 2:15ಗೇನೋ ಊಟ ಮಾಡಿದರು. ಅದಕ್ಕೆ 5 ಅಥವಾ 5:15 ಒಂದು ಸಾರಿ ಏನಾದರೂ ಲೈಟಾಗಿ ಕೊಡ್ತೀನಿ. ಅದನ್ನು ಒಂದು ಸಾರಿ ಊಟ ಮಾಡಿರಿ. ಆಮೇಲೆ ರಾತ್ರಿ ಅವ್ರು ಇನ್ನೂ ಊಟ ಮಾಡೋದು 8:30 ಆಗಿಬಿಡುತ್ತೆ. ಸೊ ಅಲ್ಲಿ ತನಕ ತುಂಬಾ ಗ್ಯಾಪ್ ಆಗುತ್ತಲ್ವ, ಅವ್ರಿಗೆ ಸುಸ್ತಾದಂಗೆ ಆಗ್ತಾಯಿದೆ. ಇವತ್ತು ಟ್ರಯಲ್ ಮಾಡೋಣ, ಒಂದು ಸಾರಿ ತಿಂದು ನೋಡಿ, ನಿಮ್ಗೆ ಹೇಗೆ ಅನಿಸುತ್ತೆ ಹೇಳಿ ಅಂತಿದ್ದೀನಿ. ಅವರು ಹೇಳ್ತಾರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ, ನೋಡೋಣ. ಸಾನುಗೆ ಈಗ ಕ್ಲಾಸ್ ಶುರು ಆಗುತ್ತೆ, ಊಟ ಮಾಡಿಬಿಟ್ಟು ಕ್ಲಾಸ್ ಮಾಡಬೇಕು ಅವಳು. ಆ ಟೈಮಲ್ಲಿ ನಾನು ಏನು ಮಾಡಲಿ? ಕೆಲಸಗಳಂತೂ ತುಂಬ ಇದೆ ಸ್ನೇಹಿತರೆ. ಅತ್ತೆ ಕೇಳ್ತಾಯಿದ್ರು ದೀಪಾವಳಿಗೆ. ನಾನು ಅವ್ರ ಪ್ಲ್ಯಾನ್ ಕೇಳಿದ್ರೆ ಅವ್ರು ನನಗೆ ಕೇಳ್ತಾಯಿದ್ರು ಏನೇನು ತಿಂಡಿ ಮಾಡ್ತೀಯಾ ಅಂದ್ಬಿಟ್ಟು. ದೀಪಾವಳಿ ಅಂದರೆ ಅದೇ ಅಲ್ವಾ, ತಿಂಡಿಗಳು ಮಾಡೋದು, ಎಣ್ಣೆ ಸ್ನಾನ ಮಾಡೋದು, ತಿನ್ನೋದು. ಆದರೆ ಈ ಸರಿ ನನಗೆ ಆಗ್ತಾಯಿಲ್ಲ ಮಾಡೋದಕ್ಕೆ. ನಾನು ಪ್ಲ್ಯಾನ್ ಅಂತೂ ಮಾಡಿದ್ದೆ ಏನೇನೋ ಮಾಡಬೇಕು ಅಂಥೇಳಿ, ಆದರೆ ನಂದು ಟೈಮ್ ಇದೆ ಈಗ. ಅದು ದಾಟು ಹೊರಗಡೆ ಬರೋ ತನಕ ನನಗೇನು ಮಾಡೋದಕ್ಕೆ ಮೂಡಿರೋದಿಲ್ಲ. ಸೊ ವೇಟಿಂಗ್ ಫಾರ್ ಇಟ್. ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ತುಂಬ ದಿನದಿಂದ ತೋರಿಸ್ಬೇಕು ಅಂತ ಇದ್ದೀನಿ. ಇದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ ನಮ್ಮ ಮನೆ ಒಳಗಡೆ ಇಟ್ಟಿದ್ದೀನಲ್ಲ, ಇಲ್ಲಿ ಈ ಥರ. ಇದು ಒಂದೇ ಒಂದು ಎಲೆ ಮುರಿದೋಯ್ತು ಅವತ್ತು ನಾನು ಎತ್ತಿಡಬೇಕಾದ್ರೆ, ತುಂಬಾ ಹಳೆಯದಿತ್ತು ಅಂದ್ಬಿಟ್ಟು ಇದನ್ನು ಈ ಥರ ಕಟ್ ಮಾಡಿ ಹಾಕಿದ್ದೆ. ಇನ್ನೂ ಒಂದು ಇಲ್ಲಿತ್ತು. ಅದೇನಾಯಿತು ಅಂದರೆ ಇದು ಈಗ ಚಿಗುರಿದೆ ನೋಡಿ, ಇಲ್ಲಿ 1 2 3 4 ಇದನ್ನು ಪ್ರೊಪೋಗೇಟ್ ಮಾಡೋದು ಅಂತ ಹೇಳ್ತಾರೆ. ಬೇರಿದ್ದರೆ ಬೇರಿಂದನೂ ಬರುತ್ತೆ, ಇಲ್ಲ ಅಂದರೆ ಬರೀ ಲೀಫಿಂದ ಕೂಡ ಈ ಥರ ಬೇರು ಬಿಡುತ್ತೆ. ಏನಾಯಿತು, ಈ ಥರ 3 ಹಾಕಿದ್ನೇ ಅಲ್ವಾ, 1 ತಿಂಗಳು ಕಾದ ಮೇಲೆ ಈ ಥರ ತೆಗೆದುಬಿಟ್ಟೆ. ನಾನು ತೆಗೆದು ನೋಡಿದೆ ಬೇರು ಬಂದಿದೆಯಾ ಅಂತ ಹೇಳಿಬಿಟ್ಟು, ಬಂದಿರಲಿಲ್ಲ. ಮತ್ತೆ ಹಾಕಿದೆ, ಅದು ಕೊಳ್ತೋಯ್ತು, ಬರಲಿಲ್ಲ, ಅದು ವೇಸ್ಟ್ ಆಯಿತು. ಅಂದರೆ ನಾವು ಇದನ್ನು ಹಾಕಿದ್ಮೇಲೆ ಮಿನಿಮಮ್ ನಮಗೆ ಪೇಷನ್ಸಿಂದ 3 ತಿಂಗಳು ಕಾದರೆ ನೋಡಿ ಈ ಥರ ಚಿಗುರು ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮನೇಲಿದ್ದರೆ, ಅಥವಾ ಯಾರಾದರೂ ಮನೇಲಿದ್ದರೆ ಒಂದೇ ಒಂದು ಎಲೆ ಕಿತ್ಕೊಂಡು ಬಂದು ಮಧ್ಯಕ್ಕೆ ಕಟ್ ಮಾಡಿ ಈ ಥರ 2 ಅಥವಾ 3 ಹಾಕಿದ್ರೆ ಬೇರು ಬಿಟ್ಟು ಈ ಥರ ಚಿಗುರು ಬರುತ್ತೆ. ನಾನೀಗ ಇದನ್ನೇ ಹೋಲ್ ಪ್ಲ್ಯಾಂಟ್ ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ.
ನಮ್ಮನೇಲಿ ಇವತ್ತೇ ದೀಪಾವಳಿ. ಈ ಹುಡುಗಿ 5 ಗಂಟೆಯಿಂದ ಇಷ್ಟೊತ್ತು ಮಾಡಿದ್ದಾಳೆ. ಅದ್ರ ಬದಲು ಎಕ್ಸಾಮ್ ಓದ್ಕೊ ಅಂದರೆ ಓದ್ತಾ ಇಲ್ಲ. ಈ ಕೆಲಸ ಎಲ್ಲ ಮಾಡ್ತಾಳೆ. ಅವಾಗ ಆಸೆ ಅದೆಲ್ಲ, ಅದು ಇದು ಎಲ್ಲನೂ ಜೋಡಿಸ್ಕೊಂಡು ಏನೇನಾದರೂ ಮಾಡ್ತಾಳೆ ನೋಡಿ. ನೀವು ಚಪಾತಿ ತಿಂದ್ರಮ್ಮ? 2 ತಿಂದ್ರಾ? ಹೊಟ್ಟೆ ಹಸಿತಾ ಇಲ್ಲ ಅಲ್ವಾ? ಈಗ ಅರ್ಧ ಗಂಟೆ ಬಿಟ್ಟು ನಿಮಗೆ ಟೀ ಕೊಡ್ತೀನಿ. ತುಂಬ ದಿನ ಆದಮೇಲೆ ಸಾನು ಟೆಂಟ್ ನೋಡ್ತಾ ಇರೋದು. ಏನು ಮೇಲ್ಗಡೆ ಎತ್ತಿಟ್ಬಿಟ್ಟಿದ್ದೆ. ಹೋಮ್ವರ್ಕ್ ಮಾಡೋದಕ್ಕೆ ಇಷ್ಟೆಲ್ಲ ಏನು ಮಾಡಿದ್ದಾಳೆ, ಎಲ್ಲನೂ ಆ ಕಡೆ ಈ ಕಡೆ ಎಲ್ಲ ಸಿಗಾಕ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದಾಳೆ. ಮಮ್ಮ ಬರ್ತಾ ಇಲ್ಲ ಮಮ್ಮ ಅಂತ ಅಳ್ತಿದ್ಲು. ನಾನು 2 ಲೈಟ್ ಕಿತ್ತಾಕ್ಬಿಟ್ಟು ಜಾಯಿಂಟ್ ಮಾಡಿ ಕೊಟ್ಟೆ. ಈಗ ಯಾವುದೋ ಒಂದು ಲೈನು ಹತ್ತುತ್ತಾ ಇಲ್ಲ, ಇದು ಹತ್ತುತ್ತಾ ಇಲ್ಲ. ಈಗ ನಿಮ್ಮ ಅಪ್ಪಂಗೆ ತೋರಿಸಿದ್ರೆ ಬಿಡ ಎಷ್ಟು ಹತ್ತುತ್ತೈತೆ ಅಷ್ಟು ಸಾಕು ಅಂತಾರೆ. ಅತ್ತೆ ಹೇಳ್ತವ್ರೆ ಚಿಕ್ಕಾಗ ಫೋನ್ ಮಾಡು, ಚಿಕ್ಕಾಗೂ ಇದೆಲ್ಲ ತುಂಬ ಇಷ್ಟ, ಅವನು ಮಾಡ್ಕೋತಾನೆ ಅಂತ. ಈಗ ಸ್ನೇಹಿತರೆ ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸಾನು ಈಗ ಬ್ಯಾಡ್ಮಿಂಟನ್ಗೆ ಹೋದ್ಲು. ಅವಳಿಗೆ ಏನು ಸ್ನ್ಯಾಕ್ಸ್ ಕೊಡಬೇಕು ಎಲ್ಲ ಕೊಟ್ಬಿಟ್ಟು ಅವಳಿಗೆ ಕಳಿಸ್ಬಿಟ್ಟು ನಾನು ಅಡುಗೆಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಂಡೆಕಾಯಿನ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಇದು ನಾನು ಮೊದಲೇ ತೋರಿಸಿದ್ದೀನಿ, ತುಂಬಾ ಸಿಂಪಲ್, ಬ್ರೀಫಾಗಿ ತಿಳಿಸ್ತೀನಿ ನಿಮಗೆ. ಇಲ್ಲಿ ಅತ್ತೆನೂ ನನಗೆ ಏನಾದರೂ ರೆಡಿ ಮಾಡಿಕೊಡ್ತೀನಿ ಕೊಡು ಅಂದರು. ಸೊ ನಾಳೆ ತಿಂಡಿಗೆ ಬೇಕಾಗಿರೋದನ್ನ ಅವರು ಕೊಟ್ಟಿದ್ದೀನಿ. ಅಂದರೆ ಕ್ಯಾರೆಟ್, ಬೀನ್ಸು, ಈರುಳ್ಳಿ ಸ್ವಲ್ಪ ಬಿಡಿಸ್ಕೊಡಿ ಅಂತ ಹೇಳಿಬಿಟ್ಟು. ಈಗ ಅತ್ತೆಗೆ 1 ಗ್ಲಾಸ್ ಟೀ ಮತ್ತು 2 ಸ್ಲೈಸ್ ಬ್ರೆಡ್ ಕೊಟ್ಟೆ, ವೀಟ್ ಬ್ರೆಡ್. ಅವರು ಇಲ್ಲ ಹೊಟ್ಟೆ ಹಸಿ ಏನಿಲ್ಲ, ಬರೀ ಟೀ ಸಾಕು, 1 ಪೀಸ್ ಅಥವಾ 1 ಸ್ಲೈಸ್ ಬ್ರೆಡ್ ತಿಂತೀನಿ ಸಾಕು, ಸಂಜೆ ಚಪಾತಿ ತಿಂದಿದ್ರಲ್ವ ಹೊಟ್ಟೆ ಹಸಿ ಇಲ್ಲ ಅಂತ ಹೇಳ್ತಾಯಿದ್ರು. ಡ್ರೈ ಬೆಂಡೆ ಫ್ರೈ ಮಾಡೋದಕ್ಕೆ ನೋಡಿ ಬೆಂಡೆಕಾಯಿನ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ನೀರು ಇಲ್ಲದೆ ಇರೋ ರೀತಿಯಲ್ಲಿ ನಾವು ಒರೆಸ್ಕೊಂಡು ಕಟ್ ಮಾಡ್ಕೊಂಡಾಗ ಸ್ವಲ್ಪ ಆ ಲೋಳೆ ಕಡಿಮೆ ಬರುತ್ತೆ. ಈಗ ನಾವು ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಹೈ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ ಫುಲ್ ರೋಸ್ಟ್ ಆಗಿದೆ ಅಂದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಫುಲ್ ಮಾಡೋಣ, 1 ಪ್ಯಾನ್ ಡಿಶ್ ಮಾಡೋಣ ಅಂತ ಹೇಳಿಬಿಟ್ಟು. ಈರುಳ್ಳಿ ಕೂಡ ಫ್ರೈ ಆದಮೇಲೆ ನಾವು ಎಣ್ಣೆ ಹಾಕ್ಕೊಂಡು ಮಾಡಬೇಕು. ಇದನ್ನು ಸ್ವಲ್ಪ ಸ್ವಲ್ಪ ಮಧ್ಯ ಸೇರಿಸ್ಕೊಳ್ಬೇಕು. ಹಾಫ್ ಕುಕ್ ಆದಮೇಲೆ ಲೋಳೆ ಕಡಿಮೆ ಆದಮೇಲೆ ಎಣ್ಣೆ ಸೇರಿಸ್ಕೊಂಡು ಈರುಳ್ಳಿನ ಕೂಡ ಅಲ್ಲೇ ಫ್ರೈ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಉಪ್ಪು, ಖಾರನ ಸೇರಿಸ್ಬಿಟ್ಟು ಫ್ರೈ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಡ್ರೈ ಅನಿಸುತ್ತಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಒಂದು 30 ಸೆಕೆಂಡ್ಸ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಬಿಡಬೇಕು. ಅಂದರೆ ನಾವು ಉಪ್ಪು ಖಾರ ಎಲ್ಲ ಏನು ಹಾಕಿರ್ತೀವೋ ಅದು ಸ್ವಲ್ಪ ಹಬೆಯಲ್ಲಿ ಹೀರ್ಕೊಂಡಂಗೆ ಆಗುತ್ತೆ ಬೆಂಡೆಕಾಯಿ, ಇಲ್ಲಾಂದರೆ ಟೇಸ್ಟ್ ಇರೋದಿಲ್ಲ. ಸಣ್ಣ ಉರಿ ಮಾಡಿ ಬಿಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಈಗ ಸ್ನೇಹಿತರೆ ಊಟ ಎಲ್ಲ ಆಯಿತು. ನಾಳೆಗೆ ತಿಂಡಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳೋಣ. ಅಂದರೆ ಅತ್ತೆ ಬಿಡಿಸ್ಕೊಟ್ಟಿದ್ರಲ್ವ ಅದನ್ನೆಲ್ಲ ಕಟ್ ಮಾಡೋಣ. ಇಲ್ಲಾಂದರೆ ಮಾರ್ನಿಂಗ್ 7:30ಗೆಲ್ಲನೂ ತಿಂಡಿ ಸಾನು ಮಾಡಬೇಕು. ಅದಕ್ಕೆ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನೀಗ ಕೂತ್ಕೊಳ್ತಾ ಇದ್ದೀನಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಅತ್ತೆ ಜೊತೆ ರುಟೀನು ಹೀಗಿತ್ತು. ದಿನ ಇಷ್ಟೇ ಇರೋದು, ಬೇರೆ ಬೇರೆ ಡಿಶ್ಗಳಿರುತ್ತೆ. ಇನ್ನು ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದು, ಕೂತ್ಕೊಳ್ಳೋದು, ಆ ಥರ ಎಲ್ಲ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಸ್ನೇಹಿತರೆ.